ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಕಟ್ ಮಾಡಿಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಪ್ಯಾಚ್ ವರ್ಕ್ ಡಿಸೈನ್, ಪಫ್ ಸ್ಲೀವ್ಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಲೇಯರಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಈಗ ಬ್ಲೌಸಿನ ಉದ್ದ 13 ಇಂಚು, 2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವಾಗಲೂ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ನಲ್ಲ, ಇಲ್ಲಿ ಯಾವ ಥರ ಸ್ಟಿಚ್ ಮಾಡಬೇಕು 2 ಇಂಚು ಎಕ್ಸ್ಟ್ರಾ ತೊಗೊಂಡು ಫ್ರಂಟು ಮತ್ತು ಬ್ಯಾಕ್ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರಂಟಿಗೂ ಮತ್ತು ಬ್ಯಾಕಿಗೂ ಎರಡಕ್ಕೂ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಹತ್ರ ಮಾರ್ಕ್ ಹಾಕ್ಕೊಳ್ಳಿ. ಬ್ಲೌಸಿನ ಸುತ್ತಳತೆ 8 ಇಂಚ್ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ತೊಗೋಬೇಕಿಲ್ಲಿ. ಟೋಟಲ್ ಆಗಿ 10 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಫಸ್ಟು 8 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಹಾಗೆ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ 2.5 ಇಂಚು ಬೇಕಂದ್ರೆ ನೀವು ತೊಗೋಬೋದು. ಕೆಲವರು 1 ಇಂಚು ಸಾಕು ಅಂತ ಕೇಳ್ತಾರೆ, ಅಂಥವ್ರಿಗೆ 1 ಇಂಚು ಎಕ್ಸ್ಟ್ರಾನ ಇಟ್ಟು ಸ್ಟಿಚ್ ಮಾಡಿ ಕೊಡ್ಬೋದು. ಹಾಗೆ ಸೊಂಟದ ಸುತ್ತಳತೆ 4ನೇ 1 ಭಾಗ ತೊಗೊಂಡು ಟಕ್ಸಿಗೆ 1 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಿಲ್ಲಿ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾನು ಪಫ್ ಸ್ಲೀವ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಬಾಹುಬಲಿ ಸ್ಲೀವ್ಸು ಹೇಳ್ಕೊಡಿ ಅಂತ ಒಬ್ರು ಕಮೆಂಟ್ಸಲ್ಲಿ ಕೇಳಿದರು. ಹಾಗಾಗಿ ಈ ಬ್ಲೌಸು ಡಿಸೈನು ಮತ್ತು ಪಫ್ ಸ್ಲೀವ್ಸು ಎರಡನ್ನೂ ತೋರಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 5 ಇಂಚು ಶೋಲ್ಡರು ಮತ್ತು ಹಾರ್ಮೋಲು ಸಹ 5 ಇಂಚು ತೊಗೊಂಡಿದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಿಂಭಾಗದ್ದು ಶೇಪ್ ಇದು. ಈ ಥರ ಪಾಯಿಂಟ್ ಹಾಕೋದಕ್ಕಿಂತ ಮುಂಚೆ ಫಸ್ಟ್ ನೋಡಿ, ಇಲ್ಲಿದ್ದ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲಿಗಾದರೂ ಬರುತ್ತಾ ಅಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಜಸ್ಟ್ ಈ ಪಾಯಿಂಟಿಗೆ ನಾವಿಲ್ಲಿ ಈ ಥರ ಕೂಡಿಸ್ಕೋಬೇಕು. ಸ್ಟ್ರೈಟಾಗಿ ಬರ್ಕೋಬಾರ್ದು, ಯಾವಾಗಲೂ ರೌಂಡ್ ಶೇಪು ಬರ್ಕೋಬೇಕಿಲ್ಲಿ. ಇಲ್ಲಿ ನಾನೇನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ರೌಂಡ್ ಶೇಪು, ಅಲ್ಲಿದ್ದ ಕೆಳಕ್ಕೆ ಒಂದು ಅರ್ಧ ಇಂಚಿನಷ್ಟು ಒಳಕ್ಕೆ ಮಾರ್ಕ್ ಹಾಕಬೇಕು. ಇಲ್ಲಿ ಸ್ವಲ್ಪ ಒಳಕ್ಕೆ ತೊಗೊಳ್ಳಿ, ಇಲ್ಲಿ ಒಂದು 2 ಕಡ್ಡಿಯಷ್ಟು ಒಳಗೆ ತೊಗೊಳ್ಳಿ. ಚೆನ್ನಾಗಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ, ಲೂಸ್ ಬರಲ್ಲ ಅವಾಗ. ಇಲ್ಲಿ ನೆಕ್ ವಿಡ್ತು ನಾನು 2 ಇಂಚು ತೊಗೊಳ್ತಾ ಇದ್ದೀನಿ. ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ 1/4 ಇಂಚು 1.5 ಇಂಚು ತೊಗೋಬೋದು. ಇಲ್ಲಿ 10 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೆ. ಇದು ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ 9.5 ಸಾಕಾಗುತ್ತೆ, ಕರೆಕ್ಟ್ ಆಗುತ್ತೆ ಡೀಪು. 9.5ಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪ್ಯಾಚ್ ವರ್ಕ್ ಡಿಸೈನು ಸಹ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಫಸ್ಟ್ ನೋಡ್ಬೋದು. ಹಾಗೆ ನಾನು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಸಹ ಕೊಟ್ಟಿರ್ತೀನಿ, ಅಲ್ಲಿಂದನೇ ಡೈರೆಕ್ಟಾಗಿ ನೀವು ಫಾಲೋ ಮಾಡ್ಕೋಬೋದು. ಹಾಗೆ ನಾನು ಇನ್ನೊಂದು ಚಾನಲ್ ಅದ ರೂಪಾ ಕ್ರಿಯೇಟಿವಿಟಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಿಂಪಲ್ಲಾಗಿ ನಾನು ಕಟಿಂಗ್ಸ್ಗಳ್ನ ಮತ್ತು ಡಿಸೈನ್ಸ್ಗಳ್ನ ಹೇಳ್ಕೊಡ್ತೀನಿ. ಈ ಥರ ಪೂರ್ತಿಯಾಗಿ ನಾನು ಫ್ರಂಟು ಮತ್ತು ಬ್ಯಾಕು ಒಂದೇ ಸಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ನಾನು ಹಿಂಭಾಗದ ಶೇಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ಮುಂಭಾಗದನ್ನು ಫ್ರಂಟು ಇಟ್ಕೊಂಡು ಕಟ್ ಮಾಡ್ತೀನಲ್ಲ, ಆ ಟೈಮಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ ಪಾಯಿಂಟ್ ಹಾಕ್ಕೊಳ್ಳಿ, ಇಲ್ಲಿ ಹಾರ್ಮೋಲ್ ಹತ್ರ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇದನ್ನು ಸ್ಟಿಚ್ ಮಾಡುವಾಗ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇದೇ ವಿಡಿಯೋದಲ್ಲೇ ಪೂರ್ತಿಯಾಗಿ ನೋಡಿ. ಸ್ಲೀವ್ಸು ಮತ್ತು ಪ್ಯಾಚ್ ವರ್ಕ್ ಡಿಸೈನು ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾನ್ವಾಸ್ ಹಾಕ್ಬಿಟ್ಟು ಇಲ್ಲಿ ಕೆಳಭಾಗದಲ್ಲಿ ನಾವೇನು ನೆಕ್ ವಿಡ್ತ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೊಗೋಬೇಕಿಲ್ಲಿ. 6 ಇಂಚಸ್ಗೆ ತೊಗೊಳ್ತಾ ಇದ್ದೀನಿ. ನಿಮಗಿದು ಡೀಪು ಜಾಸ್ತಿ ಆದರೆ 6 ಇಂಚು, 5.5ಗೆ ಬೇಕಂದರೆ ಮಾಡ್ಕೋಬೋದು. ಕೆಲವ್ರಿಗೆ 5.5ನೇ ಇರುತ್ತೆ, ಅಷ್ಟೇ ಮಾಡ್ಕೋಬೇಕು. ಇಲ್ಲಿ ಅಗಲ ಜಾಸ್ತಿ ತೆಗಿಬಾರ್ದು, ಏಕೆಂದರೆ ಬ್ಲೌಸು ಬ್ಯಾಕ್ ಸೈಡಲ್ಲಿ ನಾವು ಜಾಸ್ತಿ ಡೀಪ್ ತೊಗೊಂಡಿರೋದ್ರಿಂದ ಇಲ್ಲಿ ಅಗಲ ಜಾಸ್ತಿ ತೆಗಿಬಾರ್ದು, ಏಕೆಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅಂಥವರು
ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನೀವು ಕಟ್ಟೋದು ಮಾಡ್ಕೊಳ್ತೀವಿ ಅನ್ನೋದಾದರೆ ಅಗಲ ನೀವು ಜಾಸ್ತಿ ತೊಗೋಬೋದು. ಇಲ್ಲಿ ಕ್ರಾಸ್ ಬೆಲ್ಟು 3.5 ಇಂಚು, ಇಲ್ಲಿ ನೆಕ್ಸ್ಟು 3 ಇಂಚಿಗೊಂದು, ನೆಕ್ಸ್ಟು 3.5 ಇಂಚಿಗೊಂದು, 3 ಹತ್ರ ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಈ ಥರ ಶೇಪ್ ಕೊಡಬೇಕಿಲ್ಲಿ, ಸ್ಟ್ರೈಟಾಗಿ ಬರ್ಕೋಬಾರ್ದು. ಇಲ್ಲಿ ಶೇಪ್ ಕೊಟ್ಟು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 80 ಸೆಂಟಿಮೀಟರ್ ಬಟ್ಟೆನ ತೊಗೊಂಡಿದ್ದೀನಿ. ಇಷ್ಟರಲ್ಲೇ ನಾನು ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೈಜು ಚಿಕ್ಕದಾಗಿರೋದ್ರಿಂದ ಡಿಸೈನ್ನ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಉಕ್ಸ್ಪಟ್ಟಿ ಹತ್ರ ಲೆಂತ್ ಜಾಸ್ತಿ ಆಗುತ್ತೆ, ಹಾಗಾಗಿ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ಜಾಸ್ತಿ ತೆಗಿಬಾರ್ದು ಫ್ರೆಂಡ್ಸು, ಕೆಳಗಡೆ ಹಾರ್ಮೋಲ್ ಕೆಳಗಡೆ, ಏಕೆಂದರೆ ಅಲ್ಲಿ ಟಕ್ಸ್ ಹಿಡಿದಾಗ ಡಿಫ್ರೆನ್ಸ್ ಭಾಳ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಗೀರಿ, ಇಲ್ಲಾಂದರೆ ತೆಗೆದೇ ಇದ್ರೂ ನಡೆಯುತ್ತೆ. ನೆಕ್ಸ್ಟು ನೀವು ಕಟ್ ಮಾಡಿ ಅಳತೆ ಮಾಡಿಕೊಂಡು ಬೇಕು ಅಂತ ಅನಿಸಿದ್ರೆ ಮಾತ್ರ ಇಲ್ಲಿ ಕಟ್ ಮಾಡಿ ತೆಗಿಬೇಕಾಗತ್ತೆ. ಫಸ್ಟು ಸ್ಟಿಚ್ ಮಾಡುವಾಗಲೇ ಇವನ್ನೆಲ್ಲ ರೆಡಿ ಮಾಡ್ಕೋಬೇಕು, ಆವಾಗಲೇ ನಮ್ಗೆ ಕರೆಕ್ಟಾಗಿ ಗೊತ್ತಾಗೋದು ಅಳತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಸ್ಟಿಚ್ ಮಾಡುವಾಗ ಅಳತೆ ತೊಗೊಂಡು ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 3.5ಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಟಕ್ಸಿನ ಉದ್ದ 2 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಿದ್ದ ಈ ಸೈಡ್ಗೆ 1/2 ಇಂಚು ಮತ್ತು ಈ ಕಡೆ ಸೈಡ್ಗೆ 0.5 ಇಂಚಿನಷ್ಟು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಹಾರ್ಮೋಲ್ ಕಡೆಗೂ ಇದೇ ಥರ ಇದೇ ನೀಟ್ಗೆ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇದು ಉದ್ದ ಹೇಳ್ತೀನಿ, ಎಷ್ಟು ಉದ್ದ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ಸೆಂಟ್ರ್ ಪಾಯಿಂಟಿಂದ ಒಂದು 2 ಇಂಚಿನಷ್ಟು ಇದ್ದರೆ ಸಾಕಾಗುತ್ತೆ. ಈ ಸೈಡಲ್ಲಿ ನೋಡಿ 3/4 ಇಂಚಿನಷ್ಟು ತೊಗೊಂಡಿದ್ದೀನಿ. ಇಲ್ಲಿ 2 ಇಂಚಿನಷ್ಟು ಉದ್ದ. ನೆಕ್ಸ್ಟು ಈ ಸೈಡಲ್ಲಿ 1.5 ಇಂಚಿನಿಂದ ಮೇಲೆ ಪಾಯಿಂಟ್ ಹಾಕ್ಕೊಂಡು ಒಂದು ಲೈನ್ ಹಾಕಿದ್ದೀನಿ. ಈ ಲೈನಿನ ಉದ್ದ 5 ಇಂಚು ತೊಗೊಂಡಿದ್ದೀನಿ. ಎಲ್ಲರಿಗೂ ಒಂದೇ ಥರ ಬರೋದಿಲ್ಲ ಫ್ರೆಂಡ್ಸ್, ಬೇರೆ ಬೇರೆ ಬರುತ್ತೆ. ಅವ್ರದ್ದು ಬ್ಲೌಸ್ನ ಅಳತೆ ಮಾಡಿಕೊಂಡು ನೀವು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಈ ಕಟಿಂಗು ಮತ್ತು ಸ್ಟಿಚಿಂಗು ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಇನ್ನೂ ಹೊಸ ಡಿಸೈನ್ಸು ಮತ್ತು ಕಟಿಂಗ್ಸು, ಬ್ಲೌಸ್ ಡಿಸೈನ್ಸ್ಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಈ ಥರ ಬಾರ್ಡರ್ನ ಫಸ್ಟು ನಾವು ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಸ್ಲೀವ್ಸು ಡಿಸೈನ್ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಕಡೆ ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರಂಟು ಬ್ಯಾಕು ಎಲ್ಲ ಕ್ರಾಸ್ ಬೆಲ್ಟು ಎಲ್ಲದನ್ನು ಇಟ್ಕೊಂಡು ಒಂದೇ ಸಾರಿ ಕಟ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಪಫ್ ಸ್ಲೀವ್ಸಿಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ನೆರಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಒಂದು ಸ್ವಲ್ಪ ಬಟ್ಟೆನ ಜಾಸ್ತಿ ತೊಗೋಬೇಕಾಗತ್ತೆ. ನಾನು 80 ಸೆಂಟಿಮೀಟರ್ನಲ್ಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬಾ ನೆರಿಗೆ ಬರುತ್ತೆ. ನೋಡಿ ಇಲ್ಲಿ 5 ಇಂಚು ತೊಗೊಳ್ತಾ ಇದ್ದೀನಿ, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 4 ಇಂಚು ಇಲ್ಲಿ ರೆಡಿ ಬರುತ್ತೆ ಬಟ್ಟೆಯಲ್ಲಿ. ಹಾಗೆ ಬಾರ್ಡರ್ ಸೇರಿಸ್ಬಿಟ್ಟು ಎಷ್ಟು ಬರುತ್ತೆ ಅಂತ ಟೋಟಲಾಗಿ ಹೇಳ್ತೀನಿ. ಅದು ಎಷ್ಟು ಉದ್ದನಾದ್ರು ಇರಲಿ ಬಾರ್ಡರು. ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ 5 ಇಂಚಿಗೆ. ನೆಕ್ಸ್ಟ್ ಈಗ ನೆರಿಗೆ ಹಿಡಿಯೋದಕ್ಕೆ ಸ್ಟಿಚ್ಚು ಇಲ್ಲಿದ್ದ ಇಲ್ಲೇ ತನಕ ನೆರಿಗೆ 5 ಇಂಚಿನಷ್ಟು ತೊಗೊಳ್ಳಿ. ಅಂದರೆ ಟೋಟಲಾಗಿ 2 ಸೈಡು ಸೇರಿ 10 ಇಂಚಾಗುತ್ತೆ. ಸಣ್ಣದಾಗಿ ನೆರಿಗೆನ ಹಿಡ್ಕೋಬೇಕು. ಇಲ್ಲಿದ್ದ ನಮಗೆ ಸ್ಲೀವ್ಸು ರೆಡಿ. ಸ್ಲೀವ್ಸು ನಮಗಿಲ್ಲಿ 8.5 ಇದ್ದರೆ ಸಾಕಾಗುತ್ತೆ. ಒಂದು 1/2 ಇಂಚು 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಬಿಗಿನರ್ಸ್ ಆಗಿದ್ದರೆ. ಇಲ್ಲಿ ಶೇಪನ್ನು ಕೊಡಬೇಕು. 2.5 ಇಂಚು ಇಲ್ಲಾಂದರೆ 2 ಇಂಚು, 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿದ್ದ 2 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಜಸ್ಟ್ ಇಲ್ಲಿಗೆ ಮಾತ್ರನೇ ನಾವು ಶೇಪ್ ತೆಗಿಬೇಕಾಗಿರೋದು, ಇಲ್ಲಿಗೆ ಮಾತ್ರ. ಅದು ಎಕ್ಸ್ಟ್ರಾ ಅದು ನಮಗೆ ನೆರಿಗೆ ಇದಕ್ಕೆ ಬರುತ್ತೆ, ನೆರಿಗೆ ಹಿಡಿತೀವಲ್ಲ ಅದು. ನೆಕ್ಸ್ಟು ನಾವು ಮುಂಭಾಗದ ಶೇಪನ್ನು ನಾನು ಪೂರ್ತಿ ನೆರಿಗೆ ಹಿಡಿದು ಸ್ಲೀವ್ಸ್ ಹಚ್ಚಿತೀನಲ್ಲ, ಆವಾಗ ನಾನು ಶೇಪನ್ನು ತೆಗಿತೀನಿ. ಜಸ್ಟ್ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಚ್ಚಾಕೊಳ್ಳಿ. 2 ಕರೆಕ್ಟಾಗಿ ಇಲ್ಲಿದ್ದಾನೆ ಸ್ಟಾರ್ಟ್ ಮಾಡ್ಕೋಬೇಕು. ಮೇಲ್ಗಡೆನೂ ಅಷ್ಟೇ, ಕೆಳಭಾಗದಲ್ಲೂ ಅಷ್ಟೇ.
ಇಲ್ಲಿಂದ ಶುರು ಮಾಡಿಕೊಂಡು ಇಲ್ಲಿಗೆ ನಿಲ್ಲಿಸ್ಕೋಬೇಕು. ನಿಮಗೆ ಈ ಥರ ಗುರ್ತು ಮಾಡ್ಕೊಳ್ಳೋದ್ರಿಂದ ನಮಗೆ ನೆರಿಗೆ ಎಷ್ಟು ಹಿಡಿದ್ವಿ ಅಂತ ಗೊತ್ತಾಗುತ್ತೆ. ಇದು ನೆಕ್ಸ್ಟ್ ಕೆಳಗಡೆ ಸ್ಟಿಚ್ ಮಾಡೋದಕ್ಕಿದು ಪೂರ್ತಿಯಾಗಿ ನೋಡಿ ತೋರಿಸ್ಕೊಡ್ತೀನಿ. ಈಗ ಕ್ಯಾನ್ವಸ್ ಹಾಕ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನಾವೇನು ಬರ್ಕೊಂಡಿದ್ವಲ್ಲ ಸಿಂಪಲ್ ನೆಕ್ ಡಿಸೈನ ಇದರ ಮೇಲ್ಗಡೆನೇ ಬರ್ಕೋಬೇಕು. ಪೂರ್ತಿ ಕಂಪ್ಲೀಟಾಗಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಚಾಪೀಸಲ್ಲಿ ಬರ್ಕೊಂಡಿರೋದು, ಹಾಗಾಗಿ ಬರ್ಕೊಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆನೇ ಇಟ್ಕೊಂಡು ಬರ್ಕೊಳ್ಳಿ. ಇಲ್ಲಿ 1 ಇಂಚಿನಷ್ಟು ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಇದನ್ನು ನಿಮಗೆ ಅರ್ಧ ಇಂಚ್ ಇದ್ದರೆ ಸಾಕಾಗುತ್ತೆ ಅನ್ನೋದಾದರೆ ಅರ್ಧ ಇಂಚು ತೊಗೊಳ್ಳಿ. ನಾನು ಇಲ್ಲಿ 1 ಇಂಚು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ನಾನು ಲೈನಿಂಗು ಮತ್ತು ಮೇನ್ ಬಟ್ಟೆ ಎರಡನ್ನೂ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ, ಹಾಗಾಗಿ ಇಲ್ಲಿ ಸಣ್ಣದಾಗಿ ಒಂದು ಸಾರಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎಮ್ಮಿಂಗ್ ಮಾಡೋದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಫಸ್ಟು ಸಣ್ಣದಾಗಿ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು 1 ಇಂಚಿನಷ್ಟು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ 3/4 ಇಂಚಿನಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ನೀವು ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಪಲ್ಲಿ ಅಳತೆ ಮಾಡಿಕೊಂಡು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನಾನು ದೊಡ್ಡ ಹೊಲಿಗೆನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿ ಎಮ್ಮಿಂಗ್ ಮಾಡ್ಕೊಳ್ತೀನಿ. ಪೂರ್ತಿ ಔಟ್ಲೈನ್ ಪೂರ್ತಿಯಾಗಿ ಒಂದು ಸಾರಿ ಸ್ಟಿಚ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಲೆವೆಲ್ ಮಾಡ್ಕೋಬೇಕು. ಇಲ್ಲಿ ಬ್ಲೌಸಿಗೆ ಟಕ್ಸ್ ಹಿಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಒಂದೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಒಂದು 3.5 ಇಂಚಿನಷ್ಟು ಉದ್ದ ಇದ್ದರೆ ಸಾಕಾಗುತ್ತೆ. ಇದು ಲೆಂತ್ ಕಡಿಮೆ ಇರೋದ್ರಿಂದ ಟಕ್ಸು ಸಹ ಸ್ವಲ್ಪ ಕಡಿಮೆನೇ ಆಗುತ್ತೆ. ಎಲ್ಲ ಬ್ಲೌಸ್ಗಳಲ್ಲೇ ಅಳತೆ ಮಾಡಿಕೊಂಡು ನೀವು ಟಕ್ಸನ್ನು ಹಿಡಿಬೋದು. ಇಲ್ಲಾಂದರೆ ನೀವು 4 ಇಂಚು ಸಹ ಹಿಡ್ಕೋಬೋದು. ಎರಡೂ ಸೈಡ್ ಇದೇ ಥರನೇ ನಾನು ಅರ್ಧ ಇಂಚು ಟಕ್ಸನ್ನು ಹಿಡಿತಾ ಇದ್ದೀನಿ. ಜಾಸ್ತಿ ಹಿಡಿಬಾರ್ದು, ಬ್ಯಾಕ್ ಸೈಡಲ್ಲಿ ಮಾತ್ರ ಜಾಸ್ತಿ ಹಿಡಿಬಾರ್ದು. ಈ ಥರ ಟಕ್ಸ್ ಹಿಡಿದಿದ್ದಾದಮೇಲೆ ನೋಡಿ, ಇದಕ್ಕೆ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಪೂರ್ತಿ ಸೈಡಲ್ಲಿ ಕಚ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಈ ಥರ ಸೆಂಟ್ರಿಗೆ ಫಸ್ಟ್ ಒಂದು ಸಾರಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಕಾಣಿಸುತ್ತಲ್ಲ, ಈ ಮಾರ್ಕಿನ ಮೇಲ್ಗಡೆನೆ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಸ್ಟಿಚ್ ಮಾಡಿರೋ ಜಾಗ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದು ಕಚ್ಚಾಕೊಳ್ಬೇಕು. ಇಲ್ಲಿ ಈ ಥರ ಪೂರ್ತಿ ಉಲ್ಟಾ ಮಾಡಿಕೊಂಡು ಅದು ನಾವೇನು ಕ್ಯಾನ್ವಸ್ ಬಟ್ಟೆ ಹಾಕಿದ್ವಲ್ಲ ಅದನ್ನು ಒಳಭಾಗಕ್ಕೆ ಮಾಡಿಕೊಂಡು ಮೇಲ್ಹೊಲಿಗೆನ ಹಾಕ್ಕೊಳ್ಬೇಕಿಲ್ಲಿ ಪೂರ್ತಿಯಾಗಿ. ನೆಕ್ ಪೂರ್ತಿ ಇದೇ ಥರನೇ ಸ್ಟಿಚ್ ಮಾಡ್ತಾ ಬರೋಣ. ಇಲ್ಲಿ ನಾನು ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದಕ್ಕೆ ಒಂದು ಸಣ್ಣದು ಫ್ಲವರ್ ಡಿಸೈನ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ 3 ಇಂಚಸ್ನಷ್ಟು ಉದ್ದ ತೊಗೊಳ್ತಾ ಇದ್ದೀನಿ. ಹಾಗೆ ಅದರ ಮಧ್ಯಕ್ಕೆ 1.5 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿದ್ದ 3 ಇಂಚಿದೆ, ಇದು 3 ಇಂಚಸ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡು
ಈ ಥರ ಸೆಂಟ್ರ್ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ನಲ್ಲ, ಈ ಥರ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇದೇ ಥರ ಕ್ಯಾನ್ವಾಸ್ ಪೇಪರ್ ಮತ್ತು ಲೈನಿಂಗ್ ಬಟ್ಟೆ ಸೇರಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನೀವು. ಇಲ್ಲಾಂದರೆ ಕ್ಯಾನ್ವಾಸ್ ಪೇಪರ್ ಮೇಲೆ ಫಸ್ಟ್ ಕಟ್ ಮಾಡಿಕೊಂಡು ಆನಂತರ ನೀವು ಐರನ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ರೇಷ್ಮೆ ಬಾರ್ಡರ್ ಇರುತ್ತಲ್ಲ, ಅದಕ್ಕೆ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡು ಲೈನಿಂಗ್ ಬಟ್ಟೆ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಬರೀ ರೇಷ್ಮೆ ಸೀರೆ ಸಿಲ್ಕ್ ಬಟ್ಟೆನೇ ಹಾಕ್ತೀವಿ ಅನ್ನೋದಾದರೆ ಡೈರೆಕ್ಟ್ ಸಿಲ್ಕ್ ಬಟ್ಟೆನೇ ಈ ಥರ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನು ಸ್ಟಿಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಲೈನಿಂಗ್ ಬಟ್ಟೆನೂ ಹಾಕ್ಕೊಂಡಿದ್ದೀನಿ. ಈ ಥರ ಪೂರ್ತಿ ನಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಅಷ್ಟು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಔಟ್ಲೈನ್ ಪೂರ್ತಿಯಾಗಿ ಜರಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೇಸನ್ನು ಈ ಥರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಜಸ್ಟ್ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಬ್ಲೌಸ್ ರೆಡಿ ಮಾಡ್ಕೊಂಡಿದ್ನಲ್ಲ, ಇದಕ್ಕೆ ಫಸ್ಟು ನಾನು ಲೇಸ್ ಹಚ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಪೈಪಿಂಗ್ ಬೇಕಂದರೆ ಮಾಡ್ಕೋಬೋದು. ಲೇಸ್ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಲೇಸನ್ನು ಹಚ್ಕೊಳ್ತಾ ಇದ್ದೀನಿ. ಜಸ್ಟ್ ಇಲ್ಲೇ ತನಕ ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾರ್ಕ್ ಹಾಕ್ಕೊಳ್ಳಿ. ಪ್ರತಿ ಸಾರಿನೂ ಮಾರ್ಕ್ ಹಾಕ್ಕೊಂಡ್ರೆ ಕರೆಕ್ಟಾಗಿ 2 ಸೈಡು ಒಂದೇ ಥರ ಬರುತ್ತೆ. 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇಲ್ಲಿದ್ದ ಶುರು ಮಾಡ್ಕೊಳ್ಳಿ. ಇಲ್ಲಿದ್ದ ಎಷ್ಟು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿದ್ದ 2 ಇಲ್ಲಾಂದರೆ 2.5 ಇಂಚಿನಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ 2.5 ಇಂಚಿನಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಫಸ್ಟು ಸೆಂಟ್ರಲ್ಲಿ ಸ್ವಲ್ಪ ಮೇಲಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ನೋಡಿ, ಈ ಥರ ನಿಮಗೆ ಯಾವುದು ಇಷ್ಟ ಆಗುತ್ತೆ ಡಿಸೈನು ನೋಡಿಕೊಂಡು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಇದ್ರ ಕೆಳಭಾಗದಲ್ಲಿ ಮತ್ತೊಂದು ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಸೇರಿಸ್ಕೊಂಡು ಈ ಥರ ಫಸ್ಟು ರೆಡಿ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಟಕ್ಸನ್ನು ಹಿಡಿಬೇಕು. ಬಿಗಿನರ್ಸ್ಗೋಸ್ಕರ ಈ ಥರ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈ ಥರ ಪಾಯಿಂಟ್ ಹಾಕ್ಕೊಂಡಿದ್ನಲ್ಲ, ಈ ಪಾಯಿಂಟಿಗೆ ಹಿಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ. ಇಲ್ಲಿ ಜಾಸ್ತಿ ಹಿಡಿಬಾರ್ದು. ಕಡಿಮೆ ಸೈಜ್ ಇದ್ದವ್ರಿಗೆ ಕಡಿಮೆನೇ ಟಕ್ಸ್ಗಳನ್ನ ಹಿಡಿಬೇಕು. ಜಾಸ್ತಿ ಹಿಡಿದ್ರೆ ಅವ್ರಿಗೆ ತುಂಬ ಲೂಸ್ ಬರುತ್ತೆ. ಹಾಗಾಗಿ ಕಡಿಮೆನ ಟಕ್ಸ್ ಹಿಡಿಬೇಕು.
ನಾನು ಎಷ್ಟು ತೋರಿಸಿದ್ದೀನಿ ಇಷ್ಟೇ ಸಾಕಾಗುತ್ತೆ. ಇನ್ನು ಇದು ಲೂಸ್ ಅಂತ ಅನಿಸಿದರೆ ಇನ್ನೂ ಕಡಿಮೆ ಟಕ್ಸನ್ನು ಹಿಡಿಬೇಕು. ಪ್ರತಿ ಟಕ್ಸನ್ನು 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಈ ಥರ ನಾನಿಲ್ಲಿ 2 ಪೀಸು ಮಾಡ್ಕೊಂಡಿದ್ದಿಲ್ಲ, ಜಾಯಿಂಟ್ ಇಟ್ಕೊಂಡಿದ್ದೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ನೀವು ಏನಾರ ಕಟ್ ಮಾಡ್ಕೊಂಡಿದ್ರೆ ಸಪ್ರೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇ ಥರನೇ ಒಂದೇ ಸಾರಿ ಸ್ಟಿಚ್ ಮಾಡ್ಕೊಂಬಿಡಿ. ನಿಮಗೆ ಕನ್ಫ್ಯೂಸ್ ಆಗಲ್ಲ, ಹಿಂದೆ ಮುಂದೆ ಆಗೋದಿಲ್ಲ, ಕರೆಕ್ಟಾಗಿ ಬಂದುಬಿಡುತ್ತೆ. ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಈಗ ನೆಕ್ಸ್ಟು ಇಲ್ಲಿ ಸೆಂಟ್ರಿಗೆ ಈಗ ಸಪ್ರೇಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇದನ್ನು ಓಪನ್ ಮಾಡಿಕೊಂಡು ಇದಕ್ಕೆ ಮತ್ತೆ ಇನ್ನು 2 ಪೀಸನ್ನು ಜಾಯಿಂಟ್ ಮಾಡೋಣ. ಈ ಥರ ಇಟ್ಕೊಂಡು ಈ ಥರ ಪೂರ್ತಿಯಾಗಿ ಎರಡನ್ನೂ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮೇಲ್ಹೊಲಿಗೆನ ಹಾಕ್ಕೊಳ್ಬೇಕಿಲ್ಲಿ. ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಇದೇ ಥರನೇ ಎರಡನ್ನೂ ಸಿಂಗಲ್ ಬಟ್ಟೆ ಕಡೆಗೆ ಕೂಳೆನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇದು ಕ್ರಾಸ್ ಬೆಲ್ಟು ರೆಡಿ ಆಗಿದೆಯಲ್ಲ, ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವ್ದು ಬೇಕಾಗುತ್ತೆ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಕರೆಕ್ಟ್ ಆಗುತ್ತೆ. ಈ ಥರ ಇಟ್ಕೊಂಡು ಇದ್ರ ಮೇಲ್ಗಡೆ ಇದನ್ನು ಕ್ರಾಸ್ ಬೆಲ್ಟನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಬರೀ ಕ್ರಾಸ್ ಬೆಲ್ಟ್ 2 ಕ್ರಾಸ್ ಬೆಲ್ಟ್ಗಳು ಮಾತ್ರನೇ ನಾವಿಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲಿ ಟಕ್ಸ್ ಬರುತ್ತೆ, ಆ ಟಕ್ಸನ್ನು ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಇನ್ನೊಂದು ಥರ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಬಿಗಿನರ್ಸ್ಗಾಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ, ನೆಕ್ಸ್ಟು ಇನ್ನೊಂದು ಸೈಡಲ್ಲೂ ಎಕ್ಸ್ಟ್ರಾ ಬಂದಿರುತ್ತೆ, ಅದನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಾಜಾಪಟ್ಟಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಒಳಭಾಗದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಉಕ್ಸ್ ಪಟ್ಟಿ ಎಷ್ಟು ಉದ್ದ ಇರುತ್ತೆ ಅಷ್ಟೇ ತಗೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಒಂದು 3/4 ಇಂಚಿನಷ್ಟು ಅಗಲ ಪಟ್ಟಿ ಇದ್ದರೆ ಸಾಕಾಗುತ್ತೆ. ತೆಳ್ಳನರಿಗೆ ಸ್ವಲ್ಪ ದಪ್ಪನರಿಗೆ 1 ಇಂಚಿನಷ್ಟು ಅಗಲ ಇದ್ದರೆ ಸಾಕು. ಈ ಥರ ಪೂರ್ತಿಯಾಗಿ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಮಿಷಿನಲ್ಲಿ ಯಾವ ರೀತಿ ಕಾಜಾ ಮನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್, ಒಂದು ಸಾರಿ ಚೆಕ್ ಮಾಡಿ. ಎಲ್ಲ ಥರ ಡಿಸೈನ್ಸ್ಗಳ್ನ ಕಟಿಂಗ್ಸ್ಗಳ್ನ ಹೇಳ್ಕೊಟ್ಟಿದ್ದೀನಿ. ಡ್ರೆಸ್ ಕಟಿಂಗ್ಸು, ಪೆಟಿಕೋಟು ಎಲ್ಲ ಥರ ಹೇಳ್ಕೊಟ್ಟಿದ್ದೀನಿ. ಒಂದು ಸಾರಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಎಲ್ಲ ಥರ ಸಿಗುತ್ತೆ. ಕಟೋರಿ ಬ್ಲೌಸ್ಗಳ್ನು ಕೇಳಿದ್ದೀರಿ, ಅದನ್ನು ಸಹ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ಕೊಡ್ತೀನಿ ಈಸಿಯಾಗಿ. ಈ ಥರ ನಾನು ಉಕ್ಸ್ ಪಟ್ಟಿ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 1/4 ಇಂಚಿನಷ್ಟು ಬಟ್ಟೆ ತೊಗೊಂಡು ಉದ್ದ, ಆ ಉಕ್ಸ್ ಪಟ್ಟಿ ಉದ್ದ ಎಷ್ಟಿರುತ್ತೆ ನೋಡಿಕೊಂಡು ಅಷ್ಟು ರೆಡಿ ಮಾಡ್ಕೋಬೇಕು. ರೆಡಿ ಬ್ಲೌಸ್ ಎಷ್ಟು ಉದ್ದ ಇರುತ್ತೆ ಅದಕ್ಕೆ ಸರಿಯಾಗಿ ನಾವು ಇಲ್ಲಿ ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನು ಲೆವೆಲ್ ಮಾಡ್ಕೋಬೇಕು, ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಉದ್ದ ಇರುತ್ತೆ ಅಷ್ಟೇ ಉದ್ದನೇ ರೆಡಿ ಮಾಡಿ ಕೊಡಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. 2 ಸಾರಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ 2, ಕಾಜಾಪಟ್ಟಿ ಮತ್ತು ಉಕ್ಸ್ ಪಟ್ಟಿ 2 ಒಂದು ಸ್ವಲ್ಪ ಹಿಂದೆ ಹೆಚ್ಚು ಕಡಿಮೆ ಬಂದಿರುತ್ತೆ, ಅದನ್ನು ಕೂಡ ಲೆವೆಲ್ ಮಾಡ್ಕೋಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕಮೆಂಟ್ಸ್ ಮಾಡಿದರೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಖಂಡಿತ ತೋರಿಸ್ಕೊಡ್ತೀನಿ. ಈಗ ಎಮ್ಮಿಂಗ್ ಪಟ್ಟಿ ಹಚ್ಚೋದು ಇನ್ನೊಂದು ಥರ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಎಮ್ಮಿಂಗ್ ಪಟ್ಟಿನ ಸಮನಾಗಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಿಲ್ಲಿ.
ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕಚ್ಚಾಕೊಳ್ಬೇಕು, ಇಲ್ಲಿ ಕರೆಕ್ಟಾಗಿ ಕಚ್ಚಾಕೊಳ್ಳಿ. ನೆಕ್ಸ್ಟು ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಆ ಬಟ್ಟೆ ಮೇಲ್ಗಡೆನೆ ಸ್ಟಿಚ್ ಮಾಡ್ಕೋಬೇಕು. ಎಮ್ಮಿಂಗ್ ಪಟ್ಟಿ ಮೇಲ್ಗಡೆನೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಮ್ಮಿಂಗ್ ಮಾಡ್ಕೋಬೇಕು. ಸೂಜಿ ದಾರದಿಂದ ಎಮ್ಮಿಂಗ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನಾನಿಲ್ಲಿ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೊಳ್ತೀನಿ, ದೊಡ್ಡ ಹೊಲಿಗೆನ. ಈಗ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಕ್ ಪಟ್ಟಿ ಕಡೆಯಿಂದ ಕರೆಕ್ಟಾಗಿರಬೇಕು. ಶೋಲ್ಡರ್ ಕಡೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ನಡೆಯುತ್ತೆ. ನೆಕ್ ಕಡೆಯಿಂದ ಕರೆಕ್ಟಾಗಿ ಎರಡೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರಬೇಕು. ಇದನ್ನು ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಇಲ್ಲಿ ಸ್ಲೀವ್ಸು ನಾನೇನು ಕಟ್ ಮಾಡ್ಕೊಂಡಿದ್ನಲ್ಲ, ಈಗ ಒಂದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಚ್ಚಾಕೊಂಡಿರೋದು ಕಾಣಿಸುತ್ತೆ ನೋಡಿ, ಇಲ್ಲಿದ್ದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಣ್ಣದ ನೆರಿಗೆನ ಇಟ್ಕೊತಾ ಬರಬೇಕಿಲ್ಲಿ. ಪೂರ್ತಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣ ನೆರಿಗೆನ ಇಟ್ಕೋಬೇಕಿಲ್ಲಿ. ಈಗ ಸೆಂಟ್ರ್ ಪಾಯಿಂಟ್ ಆದಮೇಲೆ ಇನ್ನೊಂದು ಕಚ್ಚು ಬಂದಿದೆಯಲ್ಲ, ಅಲ್ಲೇ ತನಕ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೀವು ಇಷ್ಟೇ ತೊಗೋಬೇಕಂತ ಏನಿಲ್ಲ, ಪೂರ್ತಿ ಸ್ಲೀವ್ಸ್ ಪೂರ್ತಿನೂ ನೆರಿಗೆ ಬೇಕು ಅಂದರೆ ಅದೇ ಥರನೇ ಇಟ್ಕೋಬೋದು. ಜಸ್ಟ್ ಶೋಲ್ಡರ್ ಹತ್ರ ಸಾಕು ಅನ್ನೋದಾದರೆ ಅಷ್ಟನ್ನು ಇಟ್ಕೋಬೋದು. ಇಲ್ಲಾಂದರೆ 5, 3 ಎಷ್ಟು ನೆರಿಗೆ ಬೇಕೋ ಅಷ್ಟನ್ನು ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇಲ್ಲಿದ್ದ ಮತ್ತೆ ಇದು ಯಾವ ಥರ ನೆರಿಗೆ ತಿರ್ಕೊಂಡಿದೆ ಅದೇ ಥರನೇ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು 4-5 ಟೈಪ್ ಇದೆ ಪಫ್ ಸ್ಲೀವ್ಸಲ್ಲಿ. ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದ್ಸರಿ ಟ್ರೈ ಮಾಡಿ. ಈ ಮಾಮೂಲಿ ಸೀರೆಗಳಿಗೂ ನಾವು ಮಾಡ್ಕೋಬೋದು, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಅದನ್ನು ಇನ್ನೊಂದು ಥರ ಟ್ರೆಂಡಿಯಾಗಿ ಹೇಳ್ಕೊಡ್ತೀನಿ, ಹೊಸ ಟೈಪು. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನೇನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅಲ್ಲೇ ತನಕ ಪೂರ್ತಿ ಸ್ಟಿಚ್ ಮಾಡಿಕೊಂಡು, ಈಗ ಇದಕ್ಕೆ ಬಾರ್ಡರ್ ಇರುತ್ತಲ್ಲ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಎಷ್ಟು ಅಗಲ ಬೇಕು, ಪೂರ್ತಿ ಬೇಕು ಅಂದರೆ ಪೂರ್ತಿ ಹಚ್ಕೊಳ್ಳಿ, ಸಣ್ಣದು ಬೇಕು ಅಂದರೆ ಸಣ್ಣದು ಮಾಡ್ಕೋಬೋದು, 1 ಇಂಚ್ ಬೇಕು ಅಂದರೆ 1 ಇಂಚ್ ಬೇಕಂದರೆ ಮಾಡ್ಕೋಬೋದು. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಮೇಲೊಲಿಗೆ ಇನ್ನೊಂದು ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ನಾನು ಶೇಪ್ ತೆಗೆದಿದ್ದಿಲ್ಲಲ್ಲ, ಈಗ ಲೈಟಾಗಿ ಶೇಪನ್ನು ತೆಗಿಬೇಕು. ಇದು ಯಾವ ಕಡೆಗೆ ಬರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಮುಂಭಾಗದ ಶೇಪು ತೆಗೆದಿರ್ತೀವಲ್ಲ, ಮುಂದಕ್ಕೇ ಬರಬೇಕದು. ಮುಂಭಾಗದ ಶೇಪು ಮುಂದಕ್ಕೇ ಬರಬೇಕು. ಆ ಥರ ಇಟ್ಕೊಂಡು 2 ಸಾರಿ ಸ್ಟಿಚ್ ಮಾಡ್ಕೋಬೇಕು. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮಾರ್ಕ್ ಇದೆಯಲ್ಲ, ಹಾಗಾಗಿ ಇದೇ ಮಾರ್ಕಿಗೆ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ತೋಳಿನ ಸುತ್ತಳತೆ ಎಷ್ಟಿರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಳತೆ ತೊಗೊಂಡು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಮತ್ತೆ ಈ ಥರ ಪೂರ್ತಿಯಾಗಿ 2 ಸಾರಿ 3 ಸಾರಿ ಬೇಕಂದರೆ
ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಫಿಟ್ಟಿಂಗ್ ನೋಡಿಕೊಂಡು ಮತ್ತೆ ಇನ್ನೊಂದು ಹೊಲಿಗೆನ ಬಿಟ್ಕೊಡಿ. ಫ್ರೆಂಡ್ಸ್, ನಿಮಗೆ ಈ ಕಟಿಂಗು ಮತ್ತು ಸ್ಟಿಚಿಂಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.